ವೆಲ್ಕಮ್ ಬ್ಯಾಕ್. ಬಿಜೆಪಿಯ ನೂತನ ಸಂಸದೆ ಕಂಗನಾ ರಣಾವತ್ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ಅದರಲ್ಲೂ ಸಿಐಎಸ್ಎಫ್ ಸಿಬ್ಬಂದಿ ಕಪಾಳ ಮೋಕ್ಷ ಮಾಡಿದ್ದಾರೆ ಕಂಗನಾ ರಣಾವತ್ಗೆ. ಚಂಡೀಗಢದ ಏರ್ಪೋರ್ಟ್ನಲ್ಲಿ ನಟಿ ಕಂಗನಾಗೆ ಕಪಾಳ ಮೋಕ್ಷ. ಕುಲ್ವಿಂದರ್ ಕೌರ್ ಎಂಬಾಕೆಯಿಂದ ಕಂಗನಾ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ. ಚಂಡೀಗಢದ ಏರ್ಪೋರ್ಟ್ನಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದ ಸಿಐಎಸ್ಎಫ್ ಸಿಬ್ಬಂದಿ ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಹಿಂದೆ ಕಂಗನಾ ನೀಡಿದ್ರು. ಈ ವಿಚಾರಕ್ಕೆ ಕಂಗನಾ ಮೇಲೆ ಕುಪಿತಗೊಂಡಿದ್ರಂತೆ ಕೌರ್. ಈಗ ಚಂಡೀಗಢದಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸುವ ಸಲುವಾಗಿ ಏರ್ಪೋರ್ಟ್ಗೆ ಬಂದಿದ್ದಾರೆ ಕಂಗನಾ ರಣಾವತ್. ಈ ಸಂದರ್ಭದಲ್ಲಿ ಕಂಗನಾ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ರೈತರು ಖಲಿಸ್ತಾನಿಗಳನ್ನ ಉಳಿಸಿ ಅಂತ ಹಲ್ಲೆ ನಡೆಸಿದ ಸಂದರ್ಭದಲ್ಲಿ ಕೌರ್ ಘೋಷಣೆಗಳನ್ನ ಕೂಡ ಕೂಗಿದ್ದಾರೆ. ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ? ಘಟನೆ ನಡೆದ ಸಂದರ್ಭದ ದೃಶ್ಯ ಇದು. ಚಂಡೀಗಢದ ಏರ್ಪೋರ್ಟ್ನಲ್ಲಿ ನಡೆದಿರುವ ಘಟನೆ ಇದು. ಸಿಐಎಸ್ಎಫ್ನ ಸಿಬ್ಬಂದಿ ಕೌರ್, ನೀವೇನು ಮತ್ತೊಂದು ಬದಿಯ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಸಿಐಎಸ್ಎಫ್ನ ಸಿಬ್ಬಂದಿ ಈಕೆಯೇ ಕಂಗನಾ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರೈತರ ಬಗ್ಗೆ ಹಿಂದೆ ಕಂಗನಾ ರಣಾವತ್ ನೀಡಿದ್ದ ಹೇಳಿಕೆಗೆ ಈಗ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಕುಲ್ವಿಂದರ್ ಕೌರ್ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ಹಲ್ಲೆ ನಡೆಸಿ ಆದ ನಂತರದಲ್ಲಿ ರೈತರು ಹಾಗೆ ಖಲಿಸ್ತಾನಿಗಳ ಪರವಾಗಿ ಘೋಷಣೆಯನ್ನ ಕೂಡ ಕೂಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಏನಾಯ್ತು ಆಕ್ಚುಲಿ? ಏನ್ ಮಾಹಿತಿ ಇದೆ ಈ ಬಗ್ಗೆ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಖಂಡಿತ ಏನು ಕಂಗನಾ ರಣಾವತ್ ಅವರು ಚಂಡೀಗಢದ ವಿಮಾನ ನಿಲ್ದಾಣದಲ್ಲಿ ಏನು ಚೆಕ್ ಇನ್ ಮಾಡುವಂತಹ ಸಂದರ್ಭದಲ್ಲಿ ಏನು ಈಗಾಗಲೇ ಏನು ವಿಷಯ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಕಂಗನಾ ಮೇಲೆ ಹಲ್ಲೆ ಆಗಿರುವಂತದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಬೇರೆ ಯಾರೋ ವ್ಯಕ್ತಿ ಮಾಡಿದ್ರೆ ಇದು ಈ ಮಟ್ಟದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರಲಿಲ್ಲ. ಒಬ್ಬ ಸಿಬ್ಬಂದಿ ಮಾಡಿರ್ತಕ್ಕಂತಹ ಕೆಲಸ ಇದು. ಯಾಕಂದ್ರೆ ಸಿಐಎಸ್ಎಫ್ ಸಿಬ್ಬಂದಿ ಏನಿದ್ದಾರೆ, ಈ ಸಿಬ್ಬಂದಿ ಮಹಿಳಾ ಸಿಬ್ಬಂದಿ ಏನಿದ್ರು, ಇವರು ಕಂಗನಾ ರಣಾವತ್ ಮೇಲೆ ಹಲ್ಲೆ ಮಾಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಯಾವ ವಿಚಾರವಾಗಿ ಇವರು ಈ ಕಂಗನಾ ರಣಾವತ್ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತಹ ನಿಟ್ಟಿನಲ್ಲಿ ವಿಚಾರಣೆಯನ್ನ ನಡೆಸಲಾಗಿ ರೈತರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಚರ್ಚೆ ಆಗಿತ್ತು ಕಳೆದ ಬಾರಿ. ಯಾಕಂದ್ರೆ ಈಗಾಗಲೇ ಏನು ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ವಿಜಯವನ್ನ ಸಾಧಿಸಿದ್ರು. ತದನಂತರದಲ್ಲಿ ಇಂದು ದೆಹಲಿಗೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಚಂಡೀಗಢ ಏರ್ಪೋರ್ಟ್ ಏನಿದೆ, ಏರ್ಪೋರ್ಟ್ ನಲ್ಲಿ ನಡೆದಂತಹ ಘಟನೆ ಇದು. ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗಂಭೀರವಾಗಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಹಾಗೇನೆ ಏರ್ಪೋರ್ಟ್ ನಲ್ಲೂ ಕೂಡ ಆಕೆಯನ್ನ ಬಂಧಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಯಾಕಂದ್ರೆ ಸಿಐಎಸ್ಎಫ್ ಏನು ಸಿಬ್ಬಂದಿ ಏನಿದ್ದಾರೆ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಈ ರೈತರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ವಿಚಾರವಾಗಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು ಸಿಗ್ತಾ ಇರತಕ್ಕಂಥ ಮಾಹಿತಿ. ಆದ್ರೆ ಅವರನ್ನ ಸಂಪೂರ್ಣವಾಗಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ, ಯಾವ ವಿಚಾರಕ್ಕೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕಂದ್ರೆ ದೊಡ್ಡ ಸ್ಟಾರ್ ಇದ್ದಾರೆ ಇವರು. ಹಾಗೇನೆ ಈ ಬಾರಿ ಸಂಸದರಾಗಿ ಕೂಡ ಆಯ್ಕೆಯಾಗಿರುವಂತದ್ದು. ಇವೆಲ್ಲ ವಿಚಾರವನ್ನು ನೋಡಿದ್ರೆ ರಾಜಕೀಯವಾಗಿ ಏನಾದ್ರು ಚರ್ಚೆಗಳಾಗ್ತಾ ಇದೆಯಾ ಅಥವಾ ರಾಜಕೀಯವಾಗಿ ಯಾರಾದ್ರೂ ಮಾಡಿಸಿದಾರ, ಇದೆಲ್ಲವೂ ಕೂಡ ತನಿಖೆಯ ನಂತರದಲ್ಲಿ ಗೊತ್ತಾಗಬೇಕಾಗುತ್ತೆ. ಆದ್ರೆ ಈಗಾಗಲೇ ಏನು ಆ ಸಿಬ್ಬಂದಿಯನ್ನ ಸಿಐಎಸ್ಎಫ್ ಸಿಬ್ಬಂದಿಯನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ವಿಚಾರಣೆಯ ನಂತರದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ಅದರ ನಂತರದಲ್ಲಿ ಏನು ಕಂಗನಾ ರಣಾವತ್ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಡುವ ಸಂದರ್ಭದಲ್ಲಿ ಯಾಕೆ ನನ್ನ ಮೇಲೆ ಹಲ್ಲೆ ಮಾಡಿದೆ ಎನ್ನುವಂತಹ ಗಂಭೀರ ಚರ್ಚೆಗಳು ಕೂಡ ನಡೀತು ಏರ್ಪೋರ್ಟ್ ನ ಸಂದರ್ಭದಲ್ಲಿ. ಆ ದೃಶ್ಯಾವಳಿಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಕಂಗನಾ ರಣಾವತ್ ಮತ್ತೆ ಆತನ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಇವರ ಜೊತೆ ಚರ್ಚೆಗೆ ನಿಂತಿದ್ರು. ವಿಮಾನ ನಿಲ್ದಾಣದ ಸಿಬ್ಬಂದಿ ಏನಿದ್ದಾರೆ ಅವರ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಾಕಷ್ಟು ಚರ್ಚೆ ಆಗುತ್ತೆ. ಯಾವ ವಿಚಾರಕ್ಕೆ ಇವರ ಮೇಲೆ ಏಕಾಏಕಿ ಹಲ್ಲೆ ಆಗುತ್ತೆ ಎನ್ನುವಂಥದ್ದು ಕೂಡ ಬಹಳಷ್ಟು ಏನು
ಏನು ಚರ್ಚೆಗೂ ಕೂಡ ಗ್ರಾಸ ಆಗಿರ್ತಕ್ಕಂಥದ್ದು. ಈಗ ತನಿಖೆಗೆ ಒಳಪಡಿಸಿರ್ತಕ್ಕಂಥ ಆಕೆಯನ್ನ ಬಂಧಿಸಿದಾರ ಸಿಬ್ಬಂದಿಯನ್ನ. ನಂತರದಲ್ಲಿ ಏನಾಗುತ್ತೆ ಎನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಅಸ್ಮಿತಾ. ರೈಟ್, ಧನ್ಯವಾದ ನಟೇಶ್ ಮಾಹಿತಿಗಾಗಿ.